ಅದ್ಯಾವ್ದೋ ಚಿಂತೆಗೆ ಒಳಗಾಗಿದ್ದಾರಲ್ಲ. ಮೊದಲು ಚಾ ಕುಡೀರಿ, ಎಲ್ಲ ತಾನೇ ಸರಿ. ಏನು ಮಾಡಲಿ ಮಂಗಳ, ತಾನೊಂದು ಬಗೆದರು ದೈವ ಒಂದು ಬಗೆದ ಎಂಬುವಂತೆ ಏನೇನು ಆಸೆ ಇಟ್ಟು ಕನಸು ಕಾಣುತ್ತಿರುವೆ. ಆದರೆ ನನ್ನ ಕನಸು ನನಸಾಗದೆಂದು ನನಗೆ ಯಾಕೋ ಭಯ ಆಗ್ತದೆ. ಅದೆಂತ ಭಯ ನಿಮ್ಮ ಮನದಲ್ಲಿ ತೊಡಗದೆ ಹೇಳಿ ಸ್ವಾಮಿ. ನಿಮ್ಮ ಅರ್ಧಾಂಗಿನಿಯಾದ ನಾನು ಅದರಲ್ಲಿ ಭಾಗಿಯಾಗಿರ್ತೀನಿ. ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನ ಡಬಲ್ ಡಿಗ್ರಿ ಓದಿಸಿ ಅವನು ಇಂದು ಇನ್ಸ್ಪೆಕ್ಟರ್ನಾಗಿದೆ ನಮ್ಮ ಸಿಆರ್ ಪೊಲೀಸ್ ಠಾಣೆಗೆ ಅಧಿಕಾರವನ್ನು ಸ್ವೀಕರಿಸುತ್ತಿದ್ದಾನೆ. ಒಳ್ಳೇದೇ ಆಯ್ತಲ್ಲ ರೀ. ತಮ್ಮನೊಬ್ಬ ಸಾಹಿಬನಾಗಿ ಬರ್ತಾ ಇದ್ದಾನಂದ್ರೆ ನಾವು ಖುಷಿ ಪಡ್ಬೇಕು. ಅದನ್ನ ಬಿಟ್ಟು ನೀವು ಚಿಂತೆ ಮಾಡ್ತಾ ಇದ್ದೀರ. ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ, ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡುವಂತಾಗಿದೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಎಮ್ಮೆಲ್ಲಿ ಈರನಗೌಡನ ತಂಗಿನ ಬೀರ ಪ್ರೀತಿ ಮಾಡವನೆಂತ ಅವರ ಅಪ್ಪನಿಗೆ ಅವಳ ಆತನನ್ನೇ ಮದುವೆಯಾಗಿ ಮನೆಗೆ ಬರುತ್ತಾಳಂತೆ. ಊರು ತುಂಬಾ ಜನ ಗುಸು ಗುಸು ಮಾತನಾಡುತ್ತಿದ್ದಾರೆ. ಅದಕ್ಕೆ ನನಗೆ ಯಾಕೋ ಭಯ ಆಗುತ್ತಿದೆ ಮಂಗಳ. ದೊಡ್ಡ ಜಮೀನ್ದಾರನ ಮಗಳು ಬಾಳ ಸಾಲಿ ಕಲ್ತಾಕಿ ಕುರಿ ಕಾಯುವ ನನ್ನ ಮೈದನ್ನ ಕೈ ಹಿಡಿಯಲಿಕ್ಕೆ ಮುದ್ದಾಗಿದ್ದಾರೆ. ಮುಂದೇನು ಮಾಡುದು ಸ್ವಾಮಿ, ಮುಂದೇನು ಮಾಡುದು? ಅಣ್ಣ, ಅತ್ತಿಗೆ, ನಿಮಗೆ ಗೊತ್ತಾಗದಂತೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ. ನನಗೆ ಆಶೀರ್ವದಿಸಿ. ಸಾಧ್ಯವಿಲ್ಲ, ಆ ನಿನ್ನ ಮಾತು ನಾನು ಒಪ್ಪುವುದಿಲ್ಲ. ತಪ್ಪು ಮಾಡುವುದೇನು, ಪೂರಾ ತಪ್ಪು ಮಾಡಿಬಿಟ್ಟಿ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅದಕ್ಕಿಂತಲೂ ದೂರ ಇದೆ ಆ ನಿಮ್ಮ ಸಂಬಂಧ. ಅವರಲ್ಲಿ ನಾವೆಲ್ಲಿ, ನೀ ಎಲ್ಲಿ, ಅವಳೆಲ್ಲಿ? ತೂ ನಾಚಿಗೆಟ್ಟವನ ಮುಗಲನ್ನು ಹರಿದುಕೊಂಡು ಹೆಗಲ ಮೇಲೆ ಹಾಕೊಂಡೆಲ್ಲೋ ಹುಚ್ಚ. ಅಣ್ಣ, ನನ್ನ ಸಲುವಾಗಿ ಬಹಳ ಸಂಕಟ ಮಾಡಿಕೊಂಡು ತ್ರಾಸು ಮಾಡಿಕೊಳ್ಳಬೇಡಣ್ಣ. ನಾನು ಇವಳ ಹಿಂದ ಎಷ್ಟೇ ದೂರ ಆಗಬೇಕೆಂದು ಪ್ರಯತ್ನ ಪಟ್ಟೆ. ವಿಧಿ ನನ್ನನ್ನು ಕೈ ಬಿಡಲಿಲ್ಲ. ಅದರಲ್ಲಿ ನಾನು ಸಾಲಿ ಕಲಿತವನು ಅಲ್ಲ. ನನಗೂ ನಿನಗೂ ಇದು ಸರಿಯಲ್ಲ. ಎಷ್ಟು ಹೇಳಿದರೆ ನೀನು ಕೈ ಬಿಟ್ಟರೆ ಕೆರೆ ಹಾರಿ ಸಾಯುತ್ತೇನೆಂದು ಅಳುತ್ತಿದ್ದಳು. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ನೀನಾದರೂ ಹೇಳು. ಹೌದು ದೇವಿ, ನನ್ನ ಈ ಅಣ್ಣ ಈ ನಾಡಿಗೆ ಅರಸನೇ ಆಗಿರಬಹುದು, ನನ್ನ ಕೊಲ್ಲಲಬಹುದು. ಆದ್ರೆ ನಮ್ಮಿಬ್ಬರ ಪ್ರೀತಿ ಅಮರ. ಆ ಪ್ರೀತಿನ ಅವನಿಂದ ಎಂದು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾನು ಸಾಯುವ ಪರಿಸ್ಥಿತಿ ಬಂದಿದೆ ಆದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನಾನು ಸಾಯ್ತೀನಿ. ಇಂಥ ಕೆಟ್ಟ ಆಟ ಮಾಡಬೇಡ ತಾಯಿ, ಇಂಥ ಕೆಟ್ಟ ಮಠ ಮಾಡಬೇಡ. ಇದು ಒಳ್ಳೆಯದಲ್ಲ. ನಿನ್ನ ಊರಿಗೆ ಕೆಟ್ಟ ಮನುಷ್ಯ. ಈ ನಿನ್ನ ಹುಚ್ಚತನ ಅವನಿಗೆ ಏನಾದರೆ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡಿರುತ್ತಾನೆ. ನಮ್ಮ ಪ್ರೀತಿ ಮುಂದೆ ಅವನ ಶೂರತನ ಏನು ನಡೆಯೋದಿಲ್ಲ. ಅಷ್ಟಕ್ಕೂ ನಮ್ಮಣ್ಣನ ವಿಚಾರ ನಿಮ್ಗಿನ್ನೂ ಗೊತ್ತಿಲ್ಲ ದೇವ್ರೆ. ನಿನ್ನ ಕಿರಿತಮ್ಮ ಶಶಿಧರನ್ ಜೊತೆ ಬಲಾತ್ಕಾರದಿಂದ ನನ್ನ ಮದುವೆ ಮಾಡ್ತಾ ಇದ್ರು. ಅಷ್ಟೇ ಇಲ್ಲ, ಆ ಮನೋಹರ ಕಾಡಿನಲ್ಲಿ ನನ್ನ ಶೀಲಹರಣ ಮಾಡಲು ಬಂದಾಗ ಇವರೇ ಬಂದು ನನ್ನ ಮಾನ ಕಾಪಾಡಿದ್ರು ಅಂದಾಗ ಇವರೇ ತಾನೇ ನನ್ನ ಗಂಡ. ದೇವ್ರೆ, ಹೇಗಾದ್ರೂ ಮಾಡಿ ಅನಾಥೆಗೊಂದು ಅರಿಶಿಣದ ತಾಳಿಯಾದ್ರೂ ಕಟ್ಟಿಸಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಅಖಂಡೇಶ್ವರ, ಎಂತ ಕಠೋರವಾದ ಮಾತಮ್ಮ ನಿನ್ನದು. ಒಂದೇ ರಕ್ತ ಹಂಚಿಕೊಂಡ ಬಂದ ಅಣ್ಣ ತಮ್ಮರಲ್ಲಿ ವಿಘ್ನದ ಮದುವೆ. ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ ತಂದೆ ಬೀರೇಶ್ವರ? ಇದಕ್ಕೆ ನಾನೇನೆಂದು ಉತ್ತರ ಕೊಡಲಿ? ಮಂಗಳ, ನೀನಾದರೂ ತಿಳಿಸಿ ಹೇಳು ಈ ಹುಚ್ಚ ಹುಡುಗರಿಗೆ. ನೋಡಪ್ಪ, ಕೆಚ್ಚದ ನನ್ನ ಮೈದುನ ಇಂಥ ವಿಷಯಕ್ಕೆ ಕೈ ಹಾಕಿ ಬಿಟ್ಟಿದ್ದಾನೆ. ಇದನ್ನ ನೀನೇ ಅರ್ಥ ಮಾಡಿಕೊಳ್ಬೇಕಮ್ಮ, ಇದನ್ನ ನೀನೇ ಅರ್ಥ ಮಾಡ್ಕೊಳ್ಬೇಕು. ಅಕ್ಕ, ಒಂದು ಹೆಣ್ಣಿನ ಕಷ್ಟನ ಒಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಇವನಿಂದ ನೀವು ನನ್ನ ದೂರ ಮಾಡಿದ್ರೆ ನಮ್ಮ ಅಣ್ಣನ ಕೈಯಲ್ಲಿ ನನ್ನ ಪ್ರಾಣ ಅಂತೂ ಉಳಿಯೋದಿಲ್ಲ. ನನ್ನ ಮಾನ, ನನ್ನ ಪ್ರಾಣ ಎರಡೂ ನಿಮ್ಮ ಕೈಲೇ ಇದೆ. ಒಂದು ಹಣ್ಣು ಉಳಿಸಲಕ್ಕಾಗಿ ಇಡೀ ಮರವನ್ನೇ ಕಳೆಯಲಕತ್ತಿ ನನ್ನ ಮಾತಾಯಿ.
ಕಿರಿತಮ್ಮ ಬಯಸಿದ ಹುಡುಗಿಯನ್ನು ಈ ತಮ್ಮನ ಕೈ ಹಿಡಿದು ಒಂದೇ ಮನೆಯಲ್ಲಿರುವುದಂದರೆ ಇದಕ್ಕಿಂತ ಭಾರಿ ಬೇರೆ ನೋವಿನಿದೆಯಮ್ಮ. ಇದಕ್ಕಿಂತ ಭಾರಿ ಬೇರೆ ನೋವಿದೆ ಅಣ್ಣ. ಅಮ್ಮ. ನಿನ್ನ ಮನಸ್ಸು ನೋಸುವಂತ ಕಟಕ ನಾನಾಗಲಾರೆ ಅಣ್ಣ. ತಾನಾಗಿ ಬಯಸಿ ಬಂದ ಈ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಮಾತು ಮೀರಿ ನಡೆಯುವುದು ಧರ್ಮದ ಸಂಕಟನ. ಧರ್ಮದ ಸಂಕಟ. ಈ ಕಾರ್ಯ ನಿನಗೆ ನೋವು ಆಗುವುದಾದರೆ, ನಾನು ಇವಳನ್ನು ಕೈ ಬಿಡುವುದಾದರೆ ನಾವಿಬ್ಬರು ಒತ್ತಟೆಗೆ ಸಾಯುತ್ತೇವೆ. ನಾವಿಬ್ಬರು ಜೋಡಿ ಹಕ್ಕಿಯಾಗಿ ಸಾಯುತ್ತೇವೆ. ಇಂಥ ಕೆಟ್ಟ ಆಟ ಮಾಡಬೇಡ ಬೀರ, ಮಾತನಾಡಬೇಡ. ನೀನಿಲ್ಲದ ಹೋದರೆ ನಾ ಬದುಕಲಾರೆ. ನಿನಗೆ ಸಿಕ್ಕಂತ ಹಾಲು ತುಪ್ಪ ಕುಡಿಸಿದ ಈ ಕೈಯಿಂದ ನಿನ್ನನ್ನು ಸಾಯಿಸಲಾರೆ. ಆದರೆ ಒಂದು ಮಾತು, ಒಂದೇ ಮಾತೇ ಕಣ್ಣ. 1000 ಮಾತಾದರೂ ಹೇಳು, ಸತ್ಯದಿಂದೇ ಪಾಲಿಸುತ್ತೇನೆ. ಹೇಳಣ್ಣ. ಹುಲಿ ಹಾಲು ತಂದು ನಿನ್ನ ಮುಂದೆ ಇಡಲೇ, ಇಲ್ಲ ಆ ಮಾರುತಿಯ ಪರ್ವತವೇ ತಂದು ನಿನ್ನ ತಲೆಯ ಮೇಲೆ ಇಕ್ಕಲಿ, ಇಲ್ಲ ನಿನ್ನ ಕಣ್ಣಲ್ಲಿ ನೀರು ಬರೆಸಿದ ಆ ಚಾಂಡಾಲರ ರಕ್ತ ಕಿಳಕವನ್ನು ತಂದು ನಿನ್ನ ಹಣಿಗೆ ಹಚ್ಚಲೆ. ಹೇಳಣ್ಣ, ಅದು ಯಾವ ಮಾತು? ಅಂತ ಏನಿಲ್ಲಪ್ಪ, ಇವಳೇ ನಿನ್ನ ಸತಿ ಎಂದು ನಾನು ನಿರ್ಧರಿಸುತ್ತಿದ್ದೇನೆ. ನಾನು ಯಾವ ದಿನ ಯಾವ ಕ್ಷಣ ತಾಳಿ ಕಟ್ಟಲು ಅನುಮತಿ ನೀಡುತ್ತೀನಿ ಆ ಕ್ಷಣವೇ ಕಟ್ಟಬೇಕು. ಅಲ್ಲಿವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕು. ಈ ಮಾತಿಗೆ ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿ ಆಗಿ ನಿನ್ನ ಬಾಳನ್ನೇ ಸುಟ್ಟು ಹಾಕುತ್ತದೆ. ಇದಕ್ಕೆ ನಿನ್ನ ಒಪ್ಪಿಗೆ ತಾನೆ? ಅಣ್ಣ, ದೇವರಂತ ಅಣ್ಣನ ಮಾತು ಖಚಿತ ಹಾಕಿ ಕೊಟ್ಟ ಪ್ರಮಾಣವೇ ಒಂದೇ. ಸೂರ್ಯಚಂದ್ರನ ಮೇಲೆ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಮೇಲೆ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ. ನಾನು ಅರಸನಾಗಿ ಬಾಳಿದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನು ಆಜ್ಞೆಯ ಕೊಟ್ಟ ಮರದಿನವೇ ನಾನಿವಳ ಕೊರಳಿಗೆ ಅರಿಶಿನ ತಾಳಿ ಕಟ್ಟುತ್ತೇನಣ್ಣ. ಈ ಮಾತು ಸತ್ಯ ಅಣ್ಣ, ಈ ಮಾತು ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ನಿನ್ನ ಉದರದ ಗುಣಕ್ಕೆ. ಅಂತರಂಗದಲ್ಲಿ ಅಲ್ಲಿವರೆಗೆ ಸತಿಪತಿಯಂತೆ ಕಾಲ ಕಳೆಯರಿ. ಈಗ ನಿಮ್ಮನ್ನು ಕೆಲವು ದಿನ ಬೇರೆ ಕಳೆಯಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರೆ? ಸಣ್ಣವಳಾದ ನಿನಗೆ ಇದೆಲ್ಲ ಅರ್ಥ ಆಗುವುದಿಲ್ಲ. ಒಟ್ಟಾರೆ ಎಲ್ಲರೂ ಸಂತಸದಿಂತಿರಬೇಕು ಅಷ್ಟೇ. ಹಾಗಂತ ಸಂತಸದಿಂದ ಆಡಿ ಕುಣಿಯಿರಿ ನನ್ನೊಂದಿಗೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಬದುಕಲ್ಲಿ ಒಂದಾದವು. ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವೋ ನಮ್ಮ ಬದುಕಲ್ಲಿ ಜೊತೆಯಾಗಿವೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು.
ಅದರಲ್ಲಿ ನಾವೆಲ್ಲ ನೆಪ ಮಾತ್ರವು. ಎದುರಲಿ ಪ್ರೀತಿ ಅನುರಾಗ ಹೊಸದನು ಕತ್ತಿ ಹೊರಟಾಗ ಕಾಲಚಕ್ರ ತಿರುಗಿ ನಮ್ಮನ್ನೆತ್ತಿ ತಿಂದು ತಿಳಿಯು ಹಾಕಿ ಕೂಡ ಒಂದು ಮಾಡಿವೆ. ಲಾ 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 ಮನೆ ಕಡೆ ಹುಷಾರು. ಇವರನ್ನು ಒಂದು ಕಡೆ ಸ್ಥಳದಲ್ಲಿ ಮನೆ ಮಾಡಿ ಕಳಿಸಿ ಬರ್ತೇನೆ. ಅಕ್ಕ ಮನೇಲಿ ಒಬ್ಳೆ ಇರ್ತೀಯ, ಹುಷಾರಕ್ಕ. ಬರ್ಲಾ ರೀ, ಬನ್ರಿ ಹೋಗೋಣ. ಬೇಡಕ್ಕ, ಮಾವನ್ ಮಾತು ಮೀರಬಾರ್ದು. ದೇವ, ಈ ನಮ್ಮ ಸಂಸಾರದಲ್ಲಿ ನಿನ್ನ ಅಭಯದ ಛಾಯ ಹೀಗೆ ಇರುವಂತೆ ನಮಗೆ ಆಶೀರ್ವದಿಸು ದೇವ. ಕೇಳಿಸಿಕೊಂಡೆ ನಿಮ್ಮ ಭಕ್ತಿ ಭಾವನೆಯನ್ನೆಲ್ಲ ಮಂಗಳಾದೇವಿಯವರೇ. ಯಾರು? ಹೆದರಬೇಡ ಬಾಲೆ, ನಾನು ಈ ಊರಿನ ಕೋಟ್ಯಾಧೀಶ್ವರ MLA ವೀರನಗೌಡ. ಇರ್ಲಿ, ತಾವಿಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿದ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಬಂದಿರುವೆ ಮಂಗಳ. ಆ ಸಂಬಂಧ ಕೇಳಿಕೆ ನಮ್ಮ ಯಜಮಾನ್ರು ಮನೆಯಲ್ಲಿಲ್ವಲ್ಲ? ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ ಮಂಗಳ. ಯಾವ ಗಳಿಗೆಯಲ್ಲಿ ನಿನ್ನ ಮೈದುನ ನನ್ನ ತಂಗಿ ಕೈ ಹಿಡಿದನು ಅಂದೇ ನಿನ್ನ ಅಂಗ ಸುಖ ಬಯಸಿದ್ದೇನೆ. ಇದಕ್ಕೆ ನೀನು ಒಪ್ಪುವುದಾದರೆ ನಿನ್ನ ಮೈ ತುಂಬ ವಜ್ರ ವೈಡೂರ್ಯ ನಿರ್ಮಿಸಿ ನಿನ್ನನ್ನು ನನ್ನ ರತ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ನಿನ್ನೊಂದಿಗೆ ನಾನು ಲೋಲಾಡುವೆ. ಗೌಡ್ರೆ, ನಿಮ್ಮ ತಂಗಿ ಒಬ್ಳು ನನ್ನ ಮೈದನ್ನ ಮಾಡದೆ ಅಂತ ನೀವಾಗ್ಲೇ ಹೇಳ್ತಾ ಇದ್ದ. ನಿಮ್ಮ ತಂಗಿ ಈ ಮನೆಗೆ ನನ್ನ ತಂಗಿಯಾಗಿ ಬರ್ತಾ ಇದ್ದಾಳ ಅಂದ ಮೇಲೆ ನಾನು ನಿಮಗೆ ಹಿರಿಯ ತಂಗಿ ಅಲ್ಲ. ಹಿರಿಯ ತಂಗಿ ಅದರ ಸೇಡಿಗಾಗಿಯೇ ಅದರ ಭಾವನೆಯನ್ನು ಬದಲಾವಣೆ ಮಾಡಿ ನಿನ್ನನ್ನು ಬರ ಮಾಡಿಕೊಳ್ಳುತ್ತಿದ್ದೇನೆ ಮಂಗಳ. ಒಬ್ಬ ಬಡ ಭಿಕಾರಿ ನನ್ನ ತಂಗಿಯನ್ನು ಮದುವೆಯಾಗಿ ಕೋಟ್ಯಾಧಿಪತಿಯಾದ ನಾನು ನಿನ್ನನ್ನು ಬಯಸುವುದರಲ್ಲಿ ಏನು ತಪ್ಪಿದೆ ಮಂಗಳ? ಅದು ಪೂರ ತಪ್ಪು ಗೌಡ್ರೆ. ನಿಮ್ಮ ತಂಗಿಯೊಬ್ಳು ಮದುವೆಯಾಗದ ತರುಣಿ, ಅವಳನ್ನ ನನ್ನ ಮೈದುನ ಬಯಸೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ನಾನೀಗ ಮುತ್ತೈದು ಹೆಣ್ಣು, ಪರರ ಸೊತ್ತಾಗಿರುವ ನನ್ನನ್ನ ಕಣ್ಣು ಹಾಕಲು ಬಂದಿದ್ಯಾದ್ರೆ ಅದು ನಿಮ್ಮ ತಪ್ಪಲ್ವೇ ಗೌಡ್ರೆ? ಮಂಗಳ, ತಪ್ಪು ಒಪ್ಪುಗಳ ನಿರ್ದರ್ಶನ ಹೇಳಿ
ನನ್ನ ಸುದರ್ಶನಕ್ಕೆ ಅಡ್ಡವಾಗಿ ಸಾಯಬೇಡ. ಮರ್ಯಾದೆಯಿಂದ ನಿನ್ನ ಶೀಲ ಒಪ್ಪಿಸಿ ಅಪ್ಪಿಕೊಳ್ಳುವ. ಏನ್ ಮಾಡ್ತೀಯೋ ನೀಚ? ರಾಜಕಾರಣಿಯಾದವರು ಜನರನ್ನ ರಕ್ಷಣೆ ಮಾಡ್ಬೇಕೆ ಹೊರತು ಶಿಕ್ಷೆ ಕೊಡೋದಕ್ಕಲ್ಲ. ನೀನೇನಾದ್ರೂ ನನ್ನನ್ನ ಮುಟ್ಟಲು ಬಂದಿದ್ಯಾದ್ರೆ ನನ್ನ ಮೈದುನ ಬೀರಾನಿನ ಚೆಂಡು ಕಡೆಯದು ಬಿಡಲಾರ. ಚೆಂಡು ಲೇ ಚೆಂಡು ತೆಗೆಯುವ ಚಂಡಿ ಚಾಮುಂಡಿ ಇವನಾರು ಸುಂದರ ಗಂಡ ನರಕಾಸುರ ಪ್ರಚಂಡ. ಈ ಈರಣಗೊಡ ಕಣ್ಣಿಟ್ಟಾನಂದರೆ ಕರಿ ತೆಗೆದುಕೊಳ್ಳದೆ ಬಿಡಲಾರದ ಭೂಪತಿ ಗಂಡ. ಮರ್ಯಾದೆಯಿಂದ ನಿನ್ನ ಶೀಲ ಒಪ್ಪಿಸಿ ಅಪ್ಪಿಕೊಳ್ಳುವೆಯೋ ಇಲ್ಲ ನಿನ್ನ ಪ್ರಾಣ ತೆಗೆಯಲಿ. ಪ್ರಾಣ ಎಲ್ಲ ಹುಚ್ಚ ರಾಜಕಾರಣಿ. ಈ ದೇಹ ಯಾವತ್ತಿದ್ರು ನನ್ನ ಗಂಡನಿಗೆ ಮಾತ್ರ ಮೀಸಲೆ ಹೊರತು ತೊಡೆ ತೋರಿಸುವ ನಿಮ್ಮಂತ ಬಂಡ ಗಂಡಸರಿಗಲ್ಲ. ಏಯ್, ನನಗೆ ಪ್ರಾಣ ಮುಖ್ಯವಲ್ಲೋ, ನನಗೆ ನನ್ನ ಶೀಲವೇ ಮುಖ್ಯ. ನೀನು ಗಂಡಸೆ ಆಗಿದ್ರೆ ಹಾರಿಸೋ ನಿನ್ನ ಗುಂಡನ್ನ. ಶೀಲ ಎಲೆ ಹೊಚ್ಚು ಹೆಣ್ಣೆ, ಪ್ರಾಣಕ್ಕಿಂತ ಶೀಲವೇ ಮುಖ್ಯವೇ? ಸಹಿಸಿಕೋ ನಿನ್ನ ಮನೆ ದೇವರನ್ನು. ಚಾಂಡ, ಕೊನೆಗೂ ನನ್ನ ಪ್ರಾಣವನ್ನೇ ತೆಗೆದು ಬಿಟ್ಟೇನೋ ನಿಜ. ಈ ಗರತಿ ಶಾಪ ನನಗೆ ತಟ್ಟದೆ ಬಿಡಲಾರ್ದು. ಮುಂದೊಂದು ದಿನ ನನ್ನ ಗಂಡನ ಧರ್ಮದ ನುಡಿಗೆ ಬೆಂಕಿಯ ಕಿಡಿಯಾಗಿ ಸುಟ್ಟು ಬೂದಿಯಾಗ ಇದೇನು ಮಂಗಳ, ನಿನ್ನ ಎದೆಯಲ್ಲಿ ರಕ್ತ. ಯಾವ ಪಾಪಿ ನಿನ್ನನ್ನು ಸಾಯಿಸಿದನು? ಮಾತಾಡಿ ಹೇಳು ಮಂಗಳ, ಹೇಳು. ಏನೋ ಧರ್ಮರಾಜ, ಇವಳನ್ನು ಮಾತನಾಡದಾಗ ಮಾಡಿ ಮನಸ್ಸಿಗೆ ಬಂದಂತೆ ಗುಂಡು ಹಾರಿಸಿ ಈಗ ಮಾಸಾಡುವಂತೆಯ ಏನೀತ? ನಿನಗೆ ಅಣ್ಣ ಎಂದು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಬೀರನ ಸಂಚಿನಿಂದ ಹೊಂಚು ಹಾಕಿ ಈಗ ಇವಳನ್ನೇ ಕೊಂದ ಕೊಲೆಗಾರ ನೀನು. ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ತಮ್ಮ, ಏನು ಮಾತನಾಡುತ್ತಿರುವೆ ನೀನು? ನನ್ನ ದೇವತೆಯನ್ನು ನಾನೇ ಕೊಲ್ಲುವಡೆ. ಈ ನನ್ನ ಮಾತಿನಲ್ಲಿ ನಿನಗೆ ವಿಶ್ವಾಸ ಇಲ್ಲವೇ? ವಿಶ್ವಾಸ ಇಲ್ಲದ ವಿಶ್ವಾಸಘಾತುಗಳ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರುವ ಲಕ್ಷ್ಮಿಯನ್ನು ಬೀರನ ಕೈ ಹಿಡಿಸಿದೆ. ಈಗ ಅವರಿನಿಂದ ಹೊಂಚು ಹಾಕಿ ಸಂಚು ಹಾಕಿ ಇವಳನ್ನು ಕೊಂದ ಕೊಲೆಗಾರ. ತಮ್ಮ, ಅಣ್ಣನಲ್ಲದ ತಂಗಿಯ ಸಮನಾಗಿರುವ ನನ್ನ ಹೊಳತಿಯೇನಪ್ಪ ಹೊಡಿ. ನಿನಗೆ ತೃಪ್ತಿ ಆಗು ತನಕ ಹೊಡಿ. ಆದರೆ ಕೊಂದವ ನೀನಾನ ಬೇಡ. ಆಯ್ ಮುಚ್ಚು ಪಾಪಿ, ನನಗೆ ಬುದ್ಧಿವಾದ ಹೇಳ್ತೀಯ ಕೊಲೆಗಡುಕ. ಸಾಕು ಬಿಡು. ಬಾಳ ಒತ್ತ ಹೊಡೆದರೆ ಊರ ಜನ ನೋಡುತ್ತಾರ. ಈ ಅಣ್ಣನ ಮರ್ಯಾದೆಯನ್ನು ತೆಗೆಯಬೇಡ. ಈ ಅಣ್ಣನ ಮರ್ಯಾದೆ ಬೇಡ ಅಂದರೆ ನಿನಗೆ ತೃಪ್ತಿ ಆಗು ತನಕ ಹೊಡಿ. ತಮ್ಮ, ನೀನು ಚಿಕ್ಕವನಿದ್ದಾಗ ನಿನಗ ತುತ್ತು ಮಾಡಿ ಉಣಿಸಿ ಓದಿಸಿ ದೊಡ್ಡವನಾಗಿ
ಚೆನ್ನಾಗಿ ಮಾಡಿ ನಿನಗೆ ಸಿಕ್ಕಲ್ಲೇ ಸಾಲ ತೆಗೆದು ನಿನಗೆ ನೌಕರಿ ಕೊಡಿಸಿದ ತಪ್ಪಿಗೆ ಹೊಡೆಯಪ್ಪ, ಚೆನ್ನಾಗಿ ಹೊಡಿ. ಬಾಯಿ ಮುಚ್ಚು ಪಾಪಿ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ನೌಕರಿ ಕೊಡಿಸಿದವನು ಆ ನನ್ನ ದನಿ MLA ವೀರನಗೌಡ. ನಿನಗೆ ಓದಿಸಿ ಅಧಿಕಾರ ಕೊಡಿಸುವುದ್ರ ಗೌಡನೆ. ಆಯ್ತಪ್ಪ ಆಯ್ತು. ಇನ್ನೇನಿದೆ? ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿದ ಪಾಪಿ ನೀನು. ನನ್ನ ಮದುವೆಗೆ ಮಣ್ಣೆರ್ಚಿದ ನೀಚ ನೀನು. ಈಗ ನನ್ನ ಅತ್ತಿಗೆಯನ್ನು ಕೊಂದ ಕೊಲೆಗಾರ ನೀನು. ಶಿವ ಶಿವ, ಕೇಳಲಾರೆ ಇಂಥ ಬಿರುನುಡಿಗಳನ್ನು. ಶ್ರೀ ಗುರು ಶ್ರದ್ಧಾನಂದ ಪ್ರಭುವೇ, ಈ ತಮ್ಮನ ಮಾತಿಗೆ ನೀವೇ ಸಾಕ್ಷಿ. ಆ ನಿಮ್ಮ ಪವಿತ್ರ ಪಾದ ಸಾಕ್ಷಿಯಾಗಿ ಈ ನನ್ನ ನುಡಿಗಳೆಲ್ಲ ಧರ್ಮದ ನುಡಿಯಾಗಿದ್ದೆ ನಿಜವಾದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್. ಸಾಯಿಬರೇ, ಸಂತೋಷದಿಂದ ಎಳೆದೊಯ್ಯಿರಿ ನನ್ನನ್ನು. PC, ಈ ಶವವನ್ನು ಪಂಚನಾಮ ಸ್ಟೇಷನ್ಗೆ ಎಳೆದುಕೊಂಡು ಬಂದಿರಿ. ನನ್ನ